ಇಡಿ ಅಧಿಕಾರಿಗಳು ಈಗ ವೈ ಮಂಜುನಾಥ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ರೆಸ್ಕೋರ್ಸ್ ರಸ್ತೆಯ ಫ್ಲಾಟ್ನಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಯಾಕಂತಂದ್ರೆ ತಾವು ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕಿಂತ ಹೆಚ್ಚಿನದಾಗಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇಡಿ ರೇಡ್ ಮಾಡಿತ್ತು ಅವರ ಮನೆಗಳ ಮೇಲೆ. ಅದರಲ್ಲೂ ವೈ ಮಂಜುನಾಥ್ ಅವರ ಮನೆ, ಬೆಂಗಳೂರಿನಲ್ಲಿರುವಂತಹ ಮನೆ, ಜೊತೆಗೆ ಅವರ ಫ್ರೆಂಡ್ಗಳ ಮನೆ, ಸ್ನೇಹಿತರ ಮನೆ, ಆಪ್ತರ ಮನೆ, ಮೈಸೂರು ಆಗಿರಬಹುದು ಅಥವಾ ಹಾಸನ ಆಗಿರಬಹುದು, ಎಲ್ಲಾ ಕಡೆ ಕೂಡ ರೇಡ್ ಮಾಡ್ತು ಇಡಿ. ಆಗ ಗೊತ್ತಾಗಿದ್ದು ಅಕ್ರಮವಾಗಿ ಆಸ್ತಿ ಗಳಿಕೆ ಆಗಿದೆ ಅಂತ. ಹಾಗಾಗಿ ಬೆಂಗಳೂರಿನ ರೆಸ್ಕೋರ್ಸ್ ರಸ್ತೆಯ ಫ್ಲಾಟ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಬಾವ ವೈ ಮಂಜುನಾಥ್ ಬಾಮೈದ ವೈ ಮಂಜುನಾಥ್ ಕೊನೆಗೂ ಇಡಿ ಅಧಿಕಾರಿಗಳ ವಶವಾಗಿದ್ದಾರೆ. ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಇತ್ತ ಹವಾಲಾ ಲಿಂಕ್ ಇದೆ ಅಂತೇಳಿ ಇಡಿ ವಶಕ್ಕೆ ಪಡೆದುಕೊಂಡಿದೆ. ಯಾಕೆಂದ್ರೆ ವೈ ಮಂಜುನಾಥ್ ಇಡಿ ಅಧಿಕಾರಿಗಳ ವಶಕ್ಕೆ ಯಾಕೆ ಬಂದಿರೋದು ಬಹುಮುಖ್ಯವಾಗಿ ಅಂತಂದ್ರೆ, ಇಡಿ ಯಾವಾಗ ಇವರ ಮನೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತು, ಈ ಸಂದರ್ಭದಲ್ಲಿ ಒಂದಷ್ಟು ಪರಿಶೀಲನೆ ಮಾಡಿದಾಗ ಗೊತ್ತಾಗಿರೋದು ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ನಡೀತಾ ಇದೆ. ಇದರ ಜೊತೆಗೆ ಸಂಬಂಧಪಟ್ಟಂತೆ ಹವಾಲಾ ಲಿಂಕ್ ಕೂಡ ಇದೆ ಮಂಜುನಾಥ್ಗೆ ಅಂತೇಳಿ ಇಡಿ ಅಧಿಕಾರಿಗಳು ಈಗ ಮತ್ತಷ್ಟು ಡ್ರಿಲ್ ನಡೆಸೋದಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿ, ಬೆಂಗಳೂರು ಸೇರಿ ಮಂಜುನಾಥ್ಗೆ ಸೇರಿದಂತಹ ಮನೆ ಮತ್ತು ಅವರ ಆಪ್ತರು ಯಾರಿದ್ದಾರೆ ಅವರ ಮನೆಗಳ ಮೇಲೂ ಕೂಡ 6 ಕಡೆ ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಬೆಳಗಾವಿಯ ದೂರದರ್ಶನ ನಗರಕ್ಕೆ ಇಡಿ ಡಿವೈಎಸ್ಪಿ ದರ್ಜೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಮಹತ್ವದ ದಾಖಲೆಗಳನ್ನ ಪತ್ತೆ ಹಚ್ಚಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ದರ್ಜೆ ಅಧಿಕಾರಿ ಅಲ್ಲಿಂದ ಎಸ್ಕೇಪ್ ಆಗಿರೋದು, ಔಟ್ಸ್ಟ್ಯಾಂಡ್ ಆಗಿರೋದು. ಅಬ್ಸ್ಟ್ಯಾಂಡ್ ಆಗೋದಲ್ಲದೆ ಇತ್ತ ವೈ ಮಂಜುನಾಥ್ ಅವರು ಅಕ್ರಮವಾಗಿ ಪಡೆದುಕೊಂಡಿರುವಂತಹ ಹಣ, ಆಸ್ತಿ, ಆ ಒಂದು ವ್ಯವಹಾರ ಹೇಗೆ ಬಂತು ಹೇಗೆ ಅಂತ ದೂರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದಾಗ ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಮಾಡಿರೋದು ಗೊತ್ತಾಗಿದೆ. ಜೊತೆಗೆ ಹವಾಲಾ ಲಿಂಕ್ ಕೂಡ ಇದೆ. ಹಾಗಾಗಿ ಇಡಿ ಮತ್ತಷ್ಟು ಡ್ರಿಲ್ ನಡೆಸೋದಕ್ಕೆ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಅವರ ಆಪ್ತರ ಮನೆಗಳು, ಹಾಸನದ ಅರಸೀಕೆರೆಯಲ್ಲಿರುವಂತಹ ಅವರ ಆಪ್ತರ ಮನೆಗಳು, ಜೊತೆಗೆ ಬೆಂಗಳೂರಲ್ಲಿರುವಂತಹ ಮಂಜುನಾಥ್ ಅವರ ಮನೆ, ಇನ್ನು 6 ಕಡೆ ಏಕಕಾಲದಲ್ಲಿಯೇ ದಾಳಿ ನಡೆಸಿದ್ರು ಇಡಿ ಅಧಿಕಾರಿಗಳು. ಬೆಳಗಾವಿಯ ದೂರದರ್ಶನ ನಗರಕ್ಕೆ ಇಡಿ ಡಿವೈಎಸ್ಪಿ ದರ್ಜೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಅಲ್ಲಿ ಭೇಟಿ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು, ಮಹತ್ವದ ದಾಖಲೆಗಳನ್ನ ಪತ್ತೆ ಹಚ್ಚುತ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ದರ್ಜೆ ಅಧಿಕಾರಿ ದೌಡಾಗಿರು, ಅಂದ್ರೆ ಅಲ್ಲಿಂದ ಕಾಲ್ಕಿತ್ತು ಬೇರೆಡೆಗೆ ಹೋಗಿರೋದು. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಇಡಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೆ ಬರಲೇಬೇಕಾಗತ್ತೆ. ಯಾಕಂದ್ರೆ ಏನು ಇವ್ರಿಗೆ ಆದಾಯ ಬರುತ್ತೆ ಅಷ್ಟು ಆದಾಯವನ್ನ ಮೀರಿ, ಅದಕ್ಕೂ ಮೀರಿ ಅಕ್ರಮವಾಗಿ ಆಸ್ತಿಗಳಿದಾವೆ ಅಂತಂದ್ರೆ ಅವೆಲ್ಲವೂ ಕೂಡ ಅಕ್ರಮವೇ. ಸೊ ಹಾಗಾಗಿ ಅಕ್ರಮದ ಆಸ್ತಿಯನ್ನ ಗಳಿಕೆ ಮಾಡಿರೋದ್ರಿಂದ ಹೇಗೆ ಬಂತು, ಏನ್ ಬಂತು ಅಂತ ತನಿಖೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿರೋದೆ ವ್ಯವಹಾರ ಮಾಡ್ತಾ ಇರೋದು ವಿದೇಶಿ ಅಕ್ರಮ ಹಣಕಾಸಿನಲ್ಲೂ ಕೂಡ ಇವರು ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ವಿದೇಶದಲ್ಲೂ ಕೂಡ ಇವರು ಅಕ್ರಮವಾಗಿ ಹಣಕಾಸಿನ ವ್ಯವಹಾರವನ್ನ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಹವಾಲಾ ದಂಧೆಕೋರರ ಒಂದು ಲಿಂಕ್ ಕೂಡ ಇದೆ. ಹಾಗಾಗಿ ಇಡಿ ಅಧಿಕಾರಿಗಳು ವೈ ಮಂಜುನಾಥ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಯ ಬಾಮೈದ ವೈ ಮಂಜುನಾಥ್ ಇವತ್ತು ಇಡಿ ಅಧಿಕಾರಿಗಳ ಅತಿಥಿ. ಸದ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬ್ರದರ್ ಇನ್ ಲಾ ಅರೆಸ್ಟ್ ಆಗಿರೋದು, ಇಡಿ ವಶಕ್ಕೆ ಬಂದಿರೋದು. ಮತ್ತಷ್ಟು ತನಿಖೆಯನ್ನು ಮಾಡಬೇಕಾಗಿದೆ. ಇನ್ನು ಎಲ್ಲೆಲ್ಲಿ ಅಕ್ರಮವಾಗಿ ಹಣವನ್ನು ಹೂಡಲಾಗಿದೆ, ವಿದೇಶದಲ್ಲಿ ಎಷ್ಟರ ಮಟ್ಟಿಗೆ ಹಣವನ್ನು ಹೂಡಲಾಗಿದೆ, ಇನ್ನು ಯಾವ್ಯಾವ ಬೆಟ್ಟಿಂಗ್ ಆ್ಯಪ್ಗಳಿಗೆ ಅಥವಾ ಬೇರೆ ಯಾವುದಾದ್ರೂ ಆ್ಯಪ್ಗಳಿಗೆ ಏನಾದರೂ ಹಣವನ್ನು ಹೂಡಿದಾರಾ ಎಲ್ಲವನ್ನೂ ಕೂಡ ತನಿಖೆಯಲ್ಲಿ ಇಡಿ ಅಧಿಕಾರಿಗಳು ಬಾಯಿ ಬಿಡಿಸ್ತಾರೆ. ಸದ್ಯ ಬೆಳಗಾವಿಯ ಮನೆಯ ಮೇಲೆ ರೈಡ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇತ್ತ ಬೆಂಗಳೂರಿನಲ್ಲಿ ಇರುವಂತಹ ಮನೆ ಮೇಲೆ ರೇಡ್ ಆಗಿದೆ. ಈಗ ಅಂದ್ರೆ
ಒಂದೇ 6 ಕಡೆ ರೇಡ್ ಮಾಡಿರೋದ್ರಿಂದ ಬೆಳಗಾವಿಯಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಅಜಯ್, ಮಂಜುನಾಥ್ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ಯಾ ಇನ್ನು ಇಲ್ವಾ? ಯಾಕಂದ್ರೆ ಈಗ ಆಲ್ರೆಡಿ ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಇದೆ, ಹವಾಲು ದಂಧೆಕೋರರ ಒಂದು ಲಿಂಕ್ ಇದೆ, ಹಾಗಾಗಿ ಇಡೀ ವಶಕ್ಕೆ ತೆಗೆದುಕೊಂಡಿದ್ದಾರಾ ಇಲ್ವಾ? ಖಂಡಿತ. ಅಂದ್ರೆ ಈ ಒಂದು ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿರುವಂತದ್ದು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಆಗಿರುವಂತಹ ಮಂಜುನಾಥರನ್ನ ಈಗಾಗಲೇ ಪ್ರಶ್ನೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ 2013ರಲ್ಲಿ ಮೈಸೂರು ಅಬ್ಕಾರಿ ಡಿಸಿ ಇದ್ದಾಗ ಮಂಜುನಾಥ್ ಮೇಲೆ ಲೋಕಾಯುಕ್ತ ರೇಡ್ ಕೂಡ ಆಗಿತ್ತು. ಅಲ್ಲಿ ಲೈಸೆನ್ಸ್ ರಿವೀಲ್ ನಲ್ಲಿ ಅಕ್ರಮ ಹಣವನ್ನ ಸಂಪಾದನೆ ಮಾಡಿರುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತ ದಾಳಿ ನಡೆಸಿ ಸಾಕಷ್ಟು ಹಣ ಆಸ್ತಿ ಪತ್ತೆಯನ್ನ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಈ ಸಂಬಂಧ ಇಲಾಖಾ ತನಿಖೆಯನ್ನ ಮಂಜುನಾಥ್ ಮೇಲೆ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಡಿಎ ಅನ್ನ ಸಂಪೂರ್ಣವಾಗಿ ಅಂದ್ರೆ ಡಿಪಾರ್ಟ್ಮೆಂಟ್ ಎಂಕ್ವೈರಿನೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಅಬ್ಕಾರಿ ರೇಂಜ್ ಮಾತ್ರ ಇತ್ತು. ಅಂದ್ರೆ ಆ ಒಂದು ವಿಚಾರದಲ್ಲಿ ಕೇವಲ ಈ ಒಂದು ಅಬ್ಕಾರಿಯಲ್ಲಿ ಸಾಕಷ್ಟು ಹಗರಣ ಕೂಡ ನಡೆದಿರುವಂತ ಮಾಹಿತಿ ಮಾತ್ರ ಇತ್ತು. ಹೀಗಾಗಿ ತಮ್ಮ ಪ್ರಭಾವನ ಬೆಳೆಸಿ ಬೆಳಗಾವಿ ಅಬ್ಕಾರಿ ರೇಂಜ್ ಮಾಡಿಸಿರೋ ಬಗ್ಗೆ ಮಂಜುನಾಥ್ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಅಕ್ರಮ ಆಸ್ತಿ ಸಂಬಂಧ ದಾಳಿಯನ್ನ ನಡೆಸಿರುವಂತ ಇಡಿ ಅಧಿಕಾರಿಗಳು ಈಗಾಗಲೇ ಆಸ್ತಿಯನ್ನ ಕೂಡ ಸಾಕಷ್ಟು ಪ್ರಮಾಣದ ಒಂದು ದಾಖಲೆ ಸಮೇತ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನ ಪಡೆದಿರುವಂತ ಸಾಧ್ಯತೆ ಇದೆ ಅನ್ನುವಂತ ವಿಚಾರದಲ್ಲಿ ಕೂಡ ಇಡಿ ಅಧಿಕಾರಿಗಳು ಇದೀಗ ದಾಳಿಯನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಹವಾಲವನ್ನ ಹಣವನ್ನ ನಡೆಸಿದ್ದಾರೆ. ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ PMLA ಆಕ್ಟ್ ಅಡಿಯಲ್ಲಿ ಈಗ ಈ ಒಂದು ದಾಳಿಯನ್ನ ಇಡಿ ಅಧಿಕಾರಿಗಳು ಮಾಡಿದರೆ. ಜೊತೆಗೆ ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಸೇರಿದಂತೆ ಈ ರೀತಿಯಾದಂತಹ ಕೆಲವೊಂದಷ್ಟು ಅಕ್ರಮ ಆಸ್ತಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸೇರಿರುವಂತ ಒಟ್ಟು ಬೆಂಗಳೂರಿನ 6 ಕಡೆಗಳಲ್ಲಿ ಜೊತೆಗೆ ಬೆಳಗಾವಿಲಿ ಕೂಡ ದಾಳಿಯನ್ನ ಮಾಡಿರುವಂತ ಇಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರೇಸ್ ಕೋರ್ಸ್ ನ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಯೂ ಕೂಡ ಬೆಳಗ್ಗೆ ದಾಳಿಯನ್ನ ಮಾಡಿ ಸಾಕಷ್ಟು ಪ್ರಮಾಣದ ಒಂದು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಹಿಂದೆ ನಡೆದಂತ ದಾಳಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂತ ದಾಳಿ ಅದರಲ್ಲಿ ಇರುವಂತಹ ಕೆಲವೊಂದಷ್ಟು ದಾಖಲೆಗಳನ್ನ ಮುಂದುವರೆದ ಭಾಗವಾಗಿ ಇದೀಗ ದಾಳಿಯನ್ನ ಮಾಡಿಸಿ ಇದೀಗ ಸಾಕಷ್ಟು ಪ್ರಮಾಣವಾದ ಒಂದು ಆಸ್ತಿ ಪತ್ರಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನಗದು ರೂಪದಲ್ಲಿ ಕೂಡ ಸಾಕಷ್ಟು ಕ್ಯಾಶ್ ಕೂಡ ಸಿಕ್ಕಿದೆ ಅಂತ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿದೆ. ಹೀಗಾಗಿ ತನಿಖೆನ ಮುಂದುವರಿಸಲಾಗಿದೆ. ಜೊತೆಗೆ ಈಗ ಮಂಜುನಾಥ್ ಅವರು ಮನೆಯಲ್ಲಿ ಇಲ್ಲ ಅನ್ನೋಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಇಡೀ ಅಧಿಕಾರಿಗಳು ಕೂಡ 50ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಬೆಳಗಾವಿ ಸೇರಿದಂತೆ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಸಾಕಷ್ಟು ಜನರ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿದೆ. ಈಗ ಸದ್ಯಕ್ಕೆ 6 ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂತ ಇಡಿ ಅಧಿಕಾರಿಗಳು ಮತ್ತಷ್ಟು ಒಂದು ಪರಿಶೀಲನೆಯನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಸಿಕ್ಕಿರುವಂತ ಪ್ರಮಾಣದ ಆಸ್ತಿ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ದಾಖಲೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಸಬೂಬನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು ಮತ್ತಷ್ಟು ತನಿಖೆನ ಮುಂದುವರಿಸಿದ್ದಾರೆ. ಇಂಚರ. ಎಸ್ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈ ಒಂದು ಏನು ಅವ್ಯವಹಾರವನ್ನು ಮಾಡ್ತಾ ಇರೋದು, ಹಾಗೆ ಇವರ ಒಂದು ಆದಾಯಕ್ಕೂ ಮೀರಿ ಅಕ್ರಮವಾಗಿ ಹಣವನ್ನು ಆಸ್ತಿಗಳನ್ನು ಮಾಡಿಕೊಂಡಿರೋ ವಿಚಾರವಾಗಿಯೇ ಈ ಒಂದು ಹಿನ್ನೆಲೆಯಲ್ಲಿಯೇ ಇಡಿ ಅಧಿಕಾರಿಗಳು ರೇಡ್ ಮಾಡಿರೋದು. ಏಕಕಾಲದಲ್ಲೇ 6 ಕಡೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು. ವೈ ಮಂಜುನಾಥ್ ಅವರ ಮನೆ, ಕಚೇರಿ ಇದ್ದರೆ ಅವ್ರಿಗೆ ಸಂಬಂಧಪಟ್ಟಂತಹ ಕಚೇರಿಗಳು, ಅವರ ಆಪ್ತರ ಮನೆಗಳು ಯಾರ್ಯಾರಿದೆ, ಎಲ್ಲೆಲ್ಲಿದೆ, ಎಲ್ಲ ಕಡೆ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಗೊತ್ತಾಗಿರೋದು. ಹಾಗಾಗಿ ಮತ್ತಷ್ಟು ಇನ್ನೂ ತನಿಖೆ ಆಗಬೇಕಾಗಿದೆ. ಮಂಜುನಾಥ್ ಅವರ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿಯ ಬಾಮೈದ ಬೆಳ್ಳಂಬೆಳಗ್ಗೆ ಇಡೀ ಶಾಕ್ ಕೊಟ್ಟಿರೋದು. ಸದ್ಯ ಬೆಳಗಾವಿ, ಹಾಸನ, ಮೈಸೂರು, ಬೆಂಗಳೂರು ಸೇರಿ ಇನ್ನೂ ಹಲವು ಕಡೆ 6 ಕಡೆ ಮಂಜುನಾಥ್ ಅವರ ಈ ಒಂದು ಅಕ್ರಮ ಆಸ್ತಿ ಗಳಿಕೆ ವಿಚಾರವಾಗಿ ಇಡಿ ರೇಡ್ ಮಾಡಿರೋದು.